ನಿತ್ಯ ಪಂಚಾಂಗ ದಿನಾಂಕ 9/1/2025 ವಾರ ಗುರುವಾರ ಸಂವತ್ಸರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಮಗೆ 5 ಡೇಸ್ ಟ್ರೈನಿಂಗಲ್ಲಿ 1 ಡೇ ಸ್ಕೂಲ್ ವಿಸಿಟ್ ಇತ್ತು. ಪಿ ಎಮ್ ಶ್ರೀ ಸೊ ಮಾಡೆಲ್ ಸ್ಕೂಲು ಅಂತ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ರು ನಮಗೆ. ಸೊ ನೋಡಿ, ನೊಣವಿನಕೆರೆ ಶಾಲೆ, ತಿಪ್ಟೂರು ತಾಲೂಕು, ಅಲ್ಲಿಗೆ ಇವತ್ತು ಬಂದಿದ್ದೀವಿ ನಾವು. ನಾನು ತುಂಬಾ ಆ್ಯಕ್ಚುಲಿ ಮಕ್ಕಳು ಎಲ್ಲದರಲ್ಲೂ ಫಾಸ್ಟ್ ಇದ್ದಾರೆ. ಅದನ್ನು ತುಂಬಾ ಖುಷಿಯಾಯಿತು ಆ್ಯಕ್ಚುಲಿ ಸ್ಕೂಲಿಗೆ ಹೋದ್ಮೇಲೆ. ಸೊ ಅದು ಹೇಗೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ, ನಾನು ಬರೀ ಹೇಳೋದಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಕಲಿಕೆನಲ್ಲಿ ಮುಂದೆ ಇದ್ದಾರೆ ಅಂತಂದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ನೋಡಿ, ಈ ವಿಡಿಯೋ ಫುಲ್ ನೋಡಿ, ಆಮೇಲಿಂದ ನಾನು ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ನೋಡಿ, ಅಲ್ಲಿ ನಮಗೆ ಫಸ್ಟು LKG UKG ಸೆಕ್ಷನ್ ಅದೇ ಸಪ್ರೇಟ್ ಇದೆ ಅಂತ ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ನಮಗೆ ಅಂತ ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ನಮಗೆ ನಿಜಕ್ಕೂ ಒಂದ್ಸಲ ಎಲ್ಲೋ ಪ್ರೈವೇಟ್ ಸ್ಕೂಲ್ಗೆ ಬಂದುಬಿಟ್ಟಿದ್ದೀವೇನೋ ಅನ್ನೋ ಥರನೇ ಅನ್ನಿಸ್ತು. ನೋಡಿ, ಅಲ್ಲಿ ಎಷ್ಟು ಮಾಡಿದ್ದಾರೆ. ಮತ್ತು ಇಲ್ಲಿ HM ತುಂಬಾ ಒಂದು ಏನು ಹೇಳ್ಬೋದು ಬಿಡಿ, ಒಂಥರ ಮಾಡೆಲ್ ಎಲ್ರಿಗೂ ಅಂತಲೇ ಹೇಳ್ಬೋದು. ನೋಡಿ, ಅವ್ರು ನಮಗೆ ಬಂದ ತಕ್ಷಣ ಮುಂಚೆನೇ ಹೇಳಿದ್ರು, ಯಾರಿಗೂ ಕಾಫಿ ಟೀ ಅಲೋ ಇಲ್ಲ ಇವತ್ತು, ಎಲ್ಲರೂ ಸ್ವಲ್ಪ ಸಹಿಸ್ಕೊಳ್ಳಿ ಅಂತ. ಸೊ ನಮಗೆ ಅವತ್ತು ಸಜ್ಜೆ ಹಾಲನ್ನ ಕೊಟ್ಟರು ಅವರು. ತುಂಬಾ ಚೆನ್ನಾಗಿತ್ತು. ನೋಡಿ, ಇದೆಲ್ಲ ಮಕ್ಕಳು ಮಕ್ಕಳು ಮತ್ತು ಟೀಚರ್ಸ್ ಸೇರ್ಕೊಂಡು ಮಾಡಿರೋಂಥ ಗ್ರೀಟಿಂಗ್ ಕಾರ್ಡ್ಗಳು ನಮಗೆ ಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು ಎನ್ವಿರಾನ್ಮೆಂಟು. ನೋಡಿ, Fine. Good morning. Okay. Begin the prayer. Vegetables. Okay, which is this? Bean. Cabbage. Morning. Fine. Tell me what are that? ನನ್ನ ಹೆಸರು ಜಗದೀಶ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು KPS PM ಶ್ರೀ ಶಾಲೆ. ನಾನು ತೆಗೆದುಕೊಂಡಿರುವ ವಿಷಯ ಕರ್ನಾಟಕದ ಮುಖ್ಯಮಂತ್ರಿಗಳು. ಎಸ್ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕಡಿದಾಳ್ ಮಂಜಪ್ಪ, ಎಸ್ ನಿಜಲಿಂಗಪ್ಪ, SR ಕಂಠಿ, BD ದತ್ತಿ, ವೀರೇಂದ್ರ ಪಾಟೀಲ್, ಡಿ ದೇವರಾಜು ಅರಸು, R ಗುಂಡೂರಾವ್, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, S ಬಂಗಾರಪ್ಪ, M ವೀರಪ್ಪ ಮೊಯ್ಲಿ, HD ದೇವೇಗೌಡ, JH ಪಟೇಲ್, SM ಕೃಷ್ಣ, N ಧರ್ಮಸಿಂಗ್, HD ಕುಮಾರಸ್ವಾಮಿ, BS ಯಡಿಯೂರಪ್ಪ, DV ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಶ್ರೀ ಸಿದ್ದರಾಮಯ್ಯ. ಧನ್ಯವಾದಗಳು. ನನ್ನ ಶಾಲೆಯ
ಕೆಪಿಎಸ್ ಪಿಎಂಸಿ ಶಾಲೆ. ನಾನು ತೆಗೆದುಕೊಂಡಿರುವ ವಿಷಯ ಜಿಲ್ಲೆಗಳು: ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಗುಲ್ಬರ್ಗ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ವಿಜಯಪುರ, ಯಾದಗಿರಿ. ಧನ್ಯವಾದಗಳು. ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕರ್ನಾಟಕ ಪಿಎಂಸಿ ಶಾಲೆ. ನಾನು ತೆಗೆದುಕೊಂಡಿರುವ ವಿಷಯ ವಚನಗಳು: ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಅಂಧಾಕಾರದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ, ಕೂಡುವ ಸಂಗಮ ಶರಣರ ಬಲದಿಂದ ಆತ್ಮನ ಅಹಂಕಾರದ ಕೇಡು ನೋಡಯ್ಯ, ಕೂಡುವ ಸಂಗಮ ದೇವ ಬಸವಣ್ಣ. ಇದು ಒಂದು ಕನಸು. LKG ಸ್ಟಾರ್ಟ್ ಮಾಡಿದಾಗ ರೂಮಿನ ತುಂಬ ಸಮಸ್ಯೆ ಇರೋದು. ಹಳೆ ಬಿಲ್ಡಿಂಗು ಈಗ ಮನೆಗೆ 4 ರೂಮ್ ಆಗಿದ್ದಂಥದ್ದು. ನಾವೇನಾದ್ರು ಒಂದು ಪ್ರಯೋಗ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಸರ್ಕಾರದಿಂದಲೂ ಅದು ಅವಕಾಶ ಆಗಿದೆ ಅನ್ನುವಂಥದ್ದು. ಈಗ 2ನೇ ಸೆಕ್ಷನ್ ಪ್ರಾರಂಭ ಮಾಡಿದ್ವಿ. 2ನೇ ಸೆಕ್ಷನಿಗೆ ನೋಡಿ, ಅವರು ನಮಗೆ ರಾಗಿ ನಿಪ್ಪಟ್ಟನ್ನ ಕೊಟ್ಟರು. ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿತ್ತು ಅದು. ಅವ್ರ ಮನೆಯಲ್ಲೇ ಮಾಡಿಸ್ಕೊಂಡು ಬಂದಿದ್ದಂತೆ ಅದು. ಮತ್ತು ನೋಡಿ, ಇಲ್ಲಿ ಒಂದು ಕ್ಲಾಸ್ ರೂಮ್ನ ಅದನ್ನೇ ಒಂಚೂರು ಡಿವೈಡ್ ಮಾಡಿ, ಕ್ಲಾಸ್ ರೂಮ್ ದೊಡ್ಡದಾಗಿದೆ, ಸೊ ಅದನ್ನು ಡಿವೈಡ್ ಮಾಡಿ ಅವರು ಒಂದು ಲ್ಯಾಬ್ ಥರ ಮಾಡ್ಕೊಂಡಿದ್ದಾರೆ, ಸೈನ್ಸ್ ಲ್ಯಾಬು. ಯಾಕಂದರೆ ನೋಡಿ, ನಮಗೆ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಬಿಲ್ಡಿಂಗ್ಸು ಕೊರತೆ ಇರುತ್ತೆ. ಸೊ ಇರೋದ್ರಲ್ಲೇ ನಾವು ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಮಾಡಬೇಕು ಅನ್ನೋವಂಥ ಒಂದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಅವ್ರ ಮಕ್ಕಳ ಕೈಲಿ ಏನೋ ಎಕ್ಸಿಬಿಷನ್ ಎಲ್ಲ ಮಾಡಿಸಿದ್ರಂತೆ. ಅದರಲ್ಲಿ ಮಾಡಿರೋವಂಥ ವರ್ಕ್ಸ್ ಎಲ್ಲನೂ ಕೂಡ ಇಟ್ಟಿದ್ರು. ನೋಡಿ, ಇದೆಲ್ಲ ಹ್ಯಾಟು ತುಂಬಾ ಚೆನ್ನಾಗಿ ಮಾಡಿದರು, ಮಕ್ಕಳೇ ಮಾಡಿದ್ರಂತೆ. ಇದು ನಮ್ಮ ಸ್ಕೂಲಲ್ಲೂ 6th ರೂಮಲ್ಲಿ ಬರ್ಸೋರೆ. ಅವ್ರು ಇವ್ರು ಬಂದು ಬರ್ದೋಗಿದ್ರು ಮೇಡಮ್. 6th ಲ್ಯಾಬೆಲ್ಲ ಐತೆ. ಅಯ್ಯೋ, 6th ಹಿಂಗೆಲ್ಲ ಐತೆ, ರೂಮ್ ಇಲ್ದಲೇ ಚೆನ್ನಾಗೈತೆ. ಏನೇನಲ್ಲ ಮೇಡಮ್, ಅಲ್ವಾ? ಅಂದರೆ ಇವ್ರು ಏನೇನೋ ಬರ್ದವ್ರೆ. I'm Nitya, I'm studying in 7th standard. I'm Charika, I'm studying in 7th standard. It is our privilege to host this day in our school. We are really happy that many present here. We heartily welcome you all on behalf of graduate headmaster and all the staff. Today we are showcasing the best practice of our school. Firstly, I would like to call Mahalakshmi and team to pray the God. Please welcome. I'm Geetanjali from 7th standard A section. I'm Mahalakshmi from 7th standard A section. I'm Imasha, I'm from 7th standard A section. Kalisu Guruve Kalisu Kalisu Sadguruve ni Kalisu. Thank you Mahalakshmi. ನಾನು ಇಂದು ಮಕ್ಕಳ ಸುರಕ್ಷತಾ ಸಮಿತಿಯ ಉದ್ದೇಶವನ್ನು ತಿಳಿಸಲು ಬಯಸುತ್ತಿದ್ದೇನೆ. ಮಕ್ಕಳ ಸುರಕ್ಷತಾ ಸಮಿತಿಯಲ್ಲಿ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರು ಅಧ್ಯಕ್ಷರಾಗಿರುತ್ತಾರೆ. STMC ಅಧ್ಯಕ್ಷರು ಉಪಾಧ್ಯಕ್ಷರಾಗಿರುತ್ತಾರೆ. ಈ ಸಮಿತಿಯು 2 ಶಿಕ್ಷಕರು, 3 ಜನ ಪೋಷಕರು, 2 ವಿದ್ಯಾರ್ಥಿಗಳು ಹಾಗೂ ಒಬ್ಬ ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿದೆ. ಮಕ್ಕಳು ನಮ್ಮ ದೇಶದ ಆಸ್ತಿ. ದೇಶದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಮಕ್ಕಳ ಪಾತ್ರ ಮಹತ್ವವಾಗಿದೆ. ಈ ನಿಟ್ಟಿನಲ್ಲಿ ಅವರ ಸುರಕ್ಷತೆ ಮತ್ತು ಭದ್ರತೆ ಎಲ್ಲರ ಕರ್ತವ್ಯ. ಅದಕ್ಕಾಗಿ ಮಕ್ಕಳ ಮೂಲ ಸೌಕರ್ಯ, ಆರೋಗ್ಯ ಮತ್ತು ಸಾರಿಗೆ, ವೈಯಕ್ತಿಕ ಹಾಗೂ ಲೈಂಗಿಕ ಸುರಕ್ಷತೆ, ಸಾಮಾಜಿಕ ಮತ್ತು ಭಾವನಾತ್ಮಕ ಸುರಕ್ಷತೆ, ಸೈಬರ್ ಸುರಕ್ಷತೆ, ತುರ್ತು ಸನ್ನದ್ಧರಂತೆ, ದೈಹಿಕ ಸುರಕ್ಷತೆ ಇತ್ಯಾದಿಯಾಗಿ ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಧನ್ಯವಾದಗಳು. ನನ್ನ ಹೆಸರು ತೇಜಸ್ವಿನಿ. ನಾನು 7ನೇ ತರಗತಿ A ವಿಭಾಗದಲ್ಲಿ ಓದುತ್ತಿದ್ದೇನೆ. ಪ್ರತಿದಿನ ನಮ್ಮ ಶಾಲೆಯ ಪ್ರಾರ್ಥನಾ ಅವಧಿಯಲ್ಲಿ ನಡೆಯುವಂತಹ ಅನೇಕ ಚಟುವಟಿಕೆಗಳಲ್ಲಿ ನಮ್ಮ ನಿತ್ಯ ಪಂಚಾಂಗ ಒಂದು. ನಿತ್ಯ ಪಂಚಾಂಗದ ಬಗ್ಗೆ ನಾನು ಹೇಳಲು ಬಂದಿದ್ದೇನೆ. ಹಿಂದೂ ಪಂಚಾಂಗವು ಭಾರತೀಯ ಪಂಚಾಂಗದ ತಿಳುವಳಿಕೆಯ ಮೂಲ ಉದ್ದೇಶವನ್ನು ಈ ಚಟುವಟಿಕೆ ಒಳಗೊಂಡಿದೆ. ಪಂಚಾಂಗವು ಹಿಂದೂ ಸಂಪ್ರದಾಯದಲ್ಲಿ 5 ಘಟಕಗಳನ್ನು ಒಳಗೊಂಡಿರುವ ಸಾಂಪ್ರದಾಯಿಕ ಕ್ಯಾಲೆಂಡರ್ ಆಗಿದೆ. ಪಂಚಾಂಗದ ಅಂಶಗಳೆಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಹಿಂದೂ ಪಂಚಾಂಗದಲ್ಲಿ ಆ ವರ್ಷದ ಸಂವತ್ಸರವಿರುತ್ತದೆ. ಒಟ್ಟು 60 ಸಂವತ್ಸರಗಳು. ಅವುಗಳೆಂದರೆ ಪ್ರಭವ, ವಿಭವ, ಶುಕ್ಲ, ಪ್ರಮೋದ, ಪ್ರಜಾಪತಿ, ಆಂಗಿರಸ, ಶ್ರೀಮುಖ, ಭಾವ, ಯುವ, ಧಾತೃ ಮುಂತಾದವುಗಳು. ಚೈತ್ರ ಮಾಸದ ಪಾಡ್ಯದಿಂದ ಹೊಸ ಸಂವತ್ಸರ ಪ್ರಾರಂಭವಾಗುತ್ತದೆ. ಮುಂದಿನ ಯುಗಾದಿಯವರೆಗೂ ಅದೇ ಸಂವತ್ಸರವಿರುತ್ತದೆ. ಆಯನಗಳು 2, ಉತ್ತರಾಯಣ, ದಕ್ಷಿಣಾಯನ. ಋತುಗಳು 6, ಮಾಸಗಳು 12, ಪಕ್ಷಗಳು 2, ನಕ್ಷತ್ರಗಳು 27.
ತಿಥಿಗಳು 30, ಅವುಗಳು ಅಮಾವಾಸ್ಯೆ ಹುಣ್ಣಿಮೆಗೆ ಬದಲಾಗುತ್ತದೆ. ರಾಶಿಗಳು 12, ದಿನಾಂಕಗಳು, ಹಬ್ಬಗಳು, ಶುಭಮುಹೂರ್ತಗಳು ಹೀಗೆ 10 ಹಲವಾರು ಅಂಶಗಳಿವೆ. ಪ್ರತಿದಿನ ನಮ್ಮ ಶಾಲೆಯ ಪ್ರಾರ್ಥನಾ ಅವಧಿಯಲ್ಲಿ ಆ ದಿನದ ನಿತ್ಯ ಪಂಚಾಂಗದ ಅಂಶವನ್ನು ಹೇಳುವುದರಿಂದ ಆ ದಿನದ ಪಂಚಾಂಗದ ಪರಿಚಯ ತಿಳಿಯಲು ಅನುಕೂಲವಾಗುತ್ತದೆ. Activities are too good and inspirational. Now I wish to call Meena Sangha with its mentor Manjula ma'am and along with your group members. Please welcome. Good afternoon everyone. My name is Chinma. I am studying in 6th standard B section. My school name is KPS School Naminkere. I am introducing Meena Sangha. Meena Sangha is part of the Rashishon Abhiyana to emphasize and ensure the education for girls. The main theme of Meena Sangha is to emphasize more program to attract girls who are missed in the stream of education. Some of the activities done by our Meena Sangha in our school are avoiding absentees, give by detailing information about personal hygiene and its maintenance to girls. Continuous interaction with parents of girl child and made and aware of facilities given by education department to girls. Educate girls, empower our nation, save the girl child, save the nation. Thank you. Good afternoon everyone. My name is Tejas Seth. I am studying in 6th standard. My school name is PNC KPS Naminkere. ವಚನಗಳನ್ನು ಹೇಳಿಸುವ ಕಾರ್ಯಕ್ರಮ. ಮೀನಾ ಸಂಘದ ವತಿಯಿಂದ ಪ್ರತಿದಿನ ನಮ್ಮ ಶಾಲೆಯಲ್ಲಿ ವಚನಗಳನ್ನು ಹೇಳಿಸುವ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಇದು ಪ್ರತಿದಿನ ಪ್ರಾರ್ಥನಾ ಅವಧಿಯಲ್ಲಿ ನಡೆಯುವ ಒಂದು ವಿನೂತನ ಚಟುವಟಿಕೆಯಾಗಿದೆ. ಮಕ್ಕಳು ಅಂದರೆ 1 ರಿಂದ 7ನೇ ತರಗತಿಯ ಮಕ್ಕಳು ಅಂದರೆ ತರಗತಿಗೆ ಇಬ್ಬರಂತೆ ಯಾವುದೇ ವಚನಕಾರರ ವಚನಗಳನ್ನು ಅಭ್ಯಾಸ ಮಾಡಿ ಬರುವುದು. ನಂತರ ಮಾರ್ಗದರ್ಶಿ ಶಿಕ್ಷಕರ ಬಳಿ ಹೋಗಿ ಹೇಳಿ ಒಪ್ಪಿಸುವುದು. ನಂತರ ಮಾರ್ಗದರ್ಶಿ ಶಿಕ್ಷಕರು ಮಕ್ಕಳು ಹೇಳುವಂತಹ ವಚನ ಕೇಳಿಸಿಕೊಂಡು ಅವರು ಹೇಳುವಂತಹ ತಪ್ಪುಗಳನ್ನು ಅಂದರೆ ಲೋಪಗಳನ್ನು ತಿದ್ದಿ ಪ್ರಾರ್ಥನಾ ಸಮಯದಲ್ಲಿ ಹೇಳಿಸುವುದು. ವಚನ ಹೇಳಿಸುವುದರಿಂದ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಹೇಳುವ ಮೂಲಕ ನಮ್ಮ ಜ್ಞಾನ ಹೆಚ್ಚಾಗುವುದು. ಧನ್ಯವಾದಗಳು. ವಚನಗಳು ತಂದೆ ನೀನು, ತಾಯಿ ನೀನು, ಬಂಧು ನೀ, ಬಳಗ ನೀನು, ನೀನಿಲ್ಲದ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ ಬಸವಣ್ಣ. ವಚನವನ್ನು ಬರೆದವರು ಬಸವಣ್ಣ, ವಚನವನ್ನು ಹೇಳಿದವರು ನಂದಿನ. In our maths club, we organize many activities. Daily class-wise, after the morning prayer, we ask the tables. We do Uttarakana activity after the class 4:30. ನೋಡಿ, ಅವರು ಎವ್ರಿಡೇ ಮಾಡುವಂಥ ಬೆಸ್ಟ್ ಪ್ರಾಕ್ಟೀಸಸ್ನ ಅಸೆಂಬ್ಲಿನಲ್ಲಿ ಅವರು ನಮಗೆ ಹೇಗೆ ಮಾಡ್ತೀವಿ, ಹೇಗೆ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳೇ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನೋಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಯಾವ ಮಟ್ಟಕ್ಕೆ ಮಾತಾಡ್ತಿದ್ದಾರೆ ಅಂದರೆ ಒಂಚೂರು ತೊದಲ್ತಿಲ್ಲ. ಮತ್ತು ಇಂಗ್ಲೀಷಲ್ಲೂ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ದಾರೆ, ಕನ್ನಡದಲ್ಲೂ ಅಷ್ಟೇ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ನಿಜಕ್ಕೂ ತುಂಬಾ ಖುಷಿಯಾಯಿತು ನಮಗೆ. ಆ್ಯಕ್ಚುಲಿ ಈ ಸ್ಕೂಲ್ಗೆ ವಿಸಿಟ್ ಮಾಡಿದ್ದು ತುಂಬಾ ಆ್ಯಕ್ಚುಲಿ ಅಲ್ಲಿ ಟೀಚರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸು. ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇದಕ್ಕೆ HM ಅವರು ಒಂದು ಪಿಲ್ಲರ್ ಸರಿಗಿದ್ದರೆ ಆಟೋಮೆಟಿಕ್ಕಾಗಿ ಬಿಲ್ಡಿಂಗು ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತು HM ಜೊತೆಗೆ ಎಲ್ಲ ಶಿಕ್ಷಕರು ಕೂಡ ಸಹಕಾರ ನೀಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಕೂಲು, ಮತ್ತು ಮಾಡ್ತಾನೂ ಇದ್ದಾರೆ. ಸೊ ನೋಡಿ, ಎಲ್ಲ ನಮಗಂತೂ ತುಂಬಾ ಖುಷಿಯಾಯಿತು. ಈ ಒಂದು ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಕೂಡ ನಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೋಬೇಕು. ಯಾಕೆಂದರೆ ಈಗ PM ಶ್ರೀ ಶಾಲೆ ಅಂತ ಸೆಲೆಕ್ಟ್ ಮಾಡಿರೋದು ಬೇರೆ ಗೌರ್ಮೆಂಟ್ ಶಾಲೆಗಳಿಗಿಂತಲೇ ಒಂಚೂರು ಭಿನ್ನ ಆಗಿರಬೇಕು, ಸ್ಪೆಷಲ್ ಇರಬೇಕು. ಅಂದರೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸು ಮತ್ತು ಎಲ್ಲರೂ ಕೂಡ ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ, ಮತ್ತು ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಸ್ಕೀಮ್ನ PM ಶ್ರೀ ಪ್ರೈಮ್ ಮಿನಿಸ್ಟರ್ ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ ಅನ್ನೋ ಒಂದು ತಾಲೂಕಲ್ಲಿ ಒಂದೊಂದು ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಥ ಒಂದು ಸ್ಕೂಲು ನಮ್ಮ ಸ್ಕೂಲು ಸೆಲೆಕ್ಟ್ ಆಗಿದೆ. ತುಂಬಾ ನಾವು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತೀವಿ ಅಂತ ಹೇಳ್ತಾ ನೋಡಿ, ಇನ್ನೂ ಕೂಡ ತುಂಬ ಚೆನ್ನಾಗಿ. ಆಮೇಲೆ ಇದಾದ ನಂತರ ನಮಗೆ ಊಟನ ಕೊಟ್ಟರು. ಅದನ್ನು ಊಟದ್ದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನಮಗೆ ಅವರು ರಾಗಿ ಶಾವ್ಗೆ, ರಾಗಿ ಅಂದರೆ ಫುಲ್ಲು ಮಿಕ್ಸ್ ಮಾಡಿರೋಂಥ ಮಿಕ್ಸಡ್ ಮಿಲ್ಲೆಟ್ ಪೌಡ್ರ್ನಲ್ಲಿ ಶಾವ್ಗೆನ ಮಾಡಿಸಿದ್ರು. ಮತ್ತು ಇಸ್ಕಿದ್ಬೇಳೆ ಸಾರು ಜೊತೆಗೆ ಕಾಯಿ ರಸನೂ ಕೂಡ ಮಾಡಿಸಿದ್ರು. ಅನ್ನ ಸಾಂಬಾರು, ಅನ್ನ ಅಂದರೆ ಅಲ್ಲಿ ಇದು ರಾಜಮುಡಿ ರೈಸನ್ನು ಕೊಟ್ಟಿದ್ದರು.
ತುಂಬಾ ಊಟ ಚೆನ್ನಾಗಿತ್ತು. ಮತ್ತು ಸಂಜೆ ಬರಬೇಕಾದ್ರೆ ನಮಗೆ ಮತ್ತೆ ಅವರು ಬೆಲ್ವತ್ತು ಹಣ್ಣಿನ ಪಾನಕ ಮತ್ತು ಹೆಸರುಬೇಳೆ ಇದನ್ನು ಕೊಟ್ಟರು. ತುಂಬ ಹೊಟ್ಟೆ ಫಿಲ್ ಆಗಿಬಿಡ್ತು. ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ನಮಗೆ. ಮಕ್ಕಳ ಒಂದು ಕಲಿಕೆ ನೋಡಿ ಈ ಮಟ್ಟಕ್ಕೂ ಕೂಡ ಮಾಡ್ಬೋದಾ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಮತ್ತು ಇದಕ್ಕೆ ಸಹಕಾರ ಮುಖ್ಯ. ಸಹಕಾರ ಕೊಟ್ಟರೆ ಮತ್ತು ನಮಗೆ ಆ ಸಹಕಾರ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಮಾಡ್ಬೋದು ಅಂತ ನಮಗೆ ಒಂದು ಉದಾಹರಣೆನೇ ಸಿಕ್ತು. ನೋಡಿ ಇರೋ ಟೈಮಲ್ಲೇ ಅವರು ಇರೋ ಟೈಮ್ನೇ ಬಳಸ್ಕೊಂಡು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಲಿಕೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಮತ್ತು ಇದೆಲ್ಲ ಮುಗಿದ ನಂತರ ನಮ್ಮನ್ನು ಅಲ್ಲೇ ಒಂದು ಹತ್ರನೇ ಇದೆ ಒಂದು ಕಾಡಸಿದ್ದೇಶ್ವರ ಮಠ ಅಂತ, ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಿದೆ, ಬನ್ನಿ ದೇವಸ್ಥಾನ ನೋಡಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ವ. ಈ ವಿಡಿಯೋ ನಾನು ಯಾಕೆ ಅಪ್ಲೋಡ್ ಮಾಡಿದೆ ಅಂತ ಹೇಳಿದ್ರೆ, ನಿಜಕ್ಕೂ ಕೂಡ ನೋಡಿ ಗೌರ್ಮೆಂಟ್ ಸ್ಕೂಲ್ನಲ್ಲೂ ಒಳ್ಳೊಳ್ಳೆ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ನಾವು ಆ್ಯಕ್ಚುಲಿ ತುಂಬ ಒಳ್ಳೊಳ್ಳೆ ಟೀಚರ್ಸ್ ಇರೋದು ಗೌರ್ಮೆಂಟ್ ಸ್ಕೂಲ್ನಲ್ಲೇ. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನೆಲ್ಲರನ್ನೂ ಕೂಡ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ, ಸುಮ್ಮನೆ ನಿಮ್ಮ ಹಣನ ಯಾಕೆ ವ್ಯರ್ಥ ಮಾಡ್ಕೊಳ್ತೀರಾ. ಸೊ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಇಲ್ಲೂ ಕೂಡ ಸಿಗತ್ತೆ. ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿ ಗೌರ್ಮೆಂಟ್ ಸ್ಕೂಲ್ಗಳನ್ನ ಒಂದು ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ನೋಡಿ ಇದಕ್ಕಿಂತ ಒಂದು ಎಕ್ಸಾಂಪಲ್ ಬೇಕಾ, ನಾವೆಲ್ಲೋ ಪ್ರೈವೇಟ್ ಸ್ಕೂಲ್ಗೆ ಬಂದಿದ್ದೀವಿ ಅಂತಲೇ ಒಂದು ಫೀಲ್ ಆಯಿತು ನಮಗೆ. ನಿಜಕ್ಕೂ ಕೂಡ ಇನ್ನೂ ಕೂಡ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಕೂಡ. ನಾವು ಕೂಡ PM ಶ್ರೀ ಶಾಲೆಯಲ್ಲಿ ಹೊಸ ನಾವೀನ್ಯಯುತ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಸ್ಕೂಲನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ಇದಕ್ಕೆ ನೋಡಿ ಎಲ್ಲರ ಸಹಕಾರನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ಈ ಒಂದು ಡೇ ಔಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿತ್ತು. ನಾವೆಲ್ಲರೂ ಅಲ್ಲಿ ಒಂದು 25 ಮೆಂಬರ್ಸ್ ಹೋಗಿದ್ವಿ ನಾವು ಟೀಚರ್ಸು, ಬೇರೆ ಬೇರೆ ಸ್ಕೂಲಿಂದ. ಎಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ಟರು ಆ್ಯಕ್ಚುಲಿ, ಇಷ್ಟು ಚೆನ್ನಾಗಿ ಮಕ್ಕಳನ್ನ ಪ್ರಿಪೇರ್ ಮಾಡೋಕ್ಕಾಗುತ್ತಾ ಅಂತ. ಸೊ ಸಹಕಾರ ಇದ್ದರೆ ಮತ್ತು ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಆಗುತ್ತೆ ಅಂತ ಈ ನೊಣವಿನಕೆರೆ ಶಾಲೆಯವರು ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಸೇರಿ ಪ್ರೂವ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಡೆಫಿನೆಟ್ಲಿ ಈ ಎಲ್ಲ ಚಟುವಟಿಕೆಗಳನ್ನ ನಮ್ಮ ಸ್ಕೂಲ್ನಲ್ಲೂ ಕೂಡ ಹಮ್ಮಿಕೊಳ್ಳೋದಕ್ಕೆ ನಾವು ಕೂಡ ಆದಷ್ಟು ಪ್ರಯತ್ನ ಪಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಒಂದು ಯೂಸ್ಫುಲ್ ವಿಡಿಯೋಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಪ್ಲೀಸ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಟೇಕ್ ಕೇರ್, ಬಾಯ್.